ಹುಡುಗ ಬೇಕಾಗ್ತಿಲ್ಲ, ಹುಡುಗನ್ ಪ್ರಾಪರ್ಟಿ ಬೇಕು ಅಂತ ಹೇಳ್ಬಿಟ್ಟು. ಅಷ್ಟೇ ಅದು ಎಲ್ಲ. ಇವಾಗ ಆಕ್ಚುಲಿ ನೀವು ಯಾವುದೇ ಹುಡುಗನ ಕೇಳಿ, ಅವ್ರ ಮದುವೆಗೆ ಅರೇಂಜ್ ಮ್ಯಾರೇಜ್ ಹುಡುಗರು ಹುಡುಕ್ಬೇಕಾದ್ರೆ ಅದೇ ಹೇಳೋದು, ಮಗ ಅವ್ರೇ ನನ್ನನ್ನು ನೋಡಿ ಮದುವೆ ಆಗ್ತಾ ಇದಾರ, ನನ್ನ ದುಡ್ಡು ನೋಡಿ ಆಸ್ತಿ ನೋಡಿನೇ ಮದುವೆ ಆಗೋದು. ಸೊ ನಾನು ಅವಳು ಬಂದ್ಮೇಲೆ ನಾನು ಅವಳನ್ನ ಯಾಕೆ ಅವಳಿಗೋಸ್ಕರ ನೋಡ್ಕೊಬೇಕು, ನಾನು ಅವಳನ್ನ ಪ್ರಾಪರ್ಟಿ ಥರನೇ ಟ್ರೀಟ್ ಮಾಡ್ತೀನಿ, ದುಡ್ಡು ನೋಡ್ಕೊಂಡ್ ಬರ್ತಿದ್ದಾಳೆ. ದಟ್ ಈಸ್ ವೈ ಡಿವೋರ್ಸ್ ಆಗ್ತಿರೋದು, ಚೀಟಿಂಗ್ ಆಗ್ತಿರೋದು, ಒಬ್ರನ್ನೊಬ್ರು ಕೊಲೆ ಮಾಡ್ಕೋತಿರೋದ್ರಲ್ಲಿ ಇದೇ ಕಾರಣಕ್ಕೆ. ಅಲ್ಲ, ಈಗ ನನಗೆ ಇನ್ನೊಂದು ಏನಂತಂದ್ರೆ, ಈಗ ತಂದೆ ತಾಯಿ ಒಂದು ಹುಡುಗಿನ 25 ವರ್ಷ ಬೆಳೆಸಿರ್ತಾರೆ ಅಂತ ಅನ್ಕೊಳ್ಳೋಣ. ಬೆಳೆಸಿದ್ರೆ ಅಂತಂದಾಗ ಅವ್ರಿಗೆ ಏನೇನು ನೀಡಿರುತ್ತೋ ಅದೆಲ್ಲ ಚಿಕ್ಕ ವಯಸ್ಸಿಂದ ಕೆಲವೊಂದೆಲ್ಲಾನು ಆಲ್ಮೋಸ್ಟ್ ಮೆಚುರಿಟಿ ಅಂತ ಬರೋ ತನಕನೂ ಕೂಡ ತಂದೆ ತಾಯಿ ಕೊಟ್ಟಿರೋದನ್ನ ನಾವು ತಗೊಂತಾ ಇರ್ತೀವಿ. ಇವನು ಹಾಕೊಳ್ಳುವಂತ ಬಟ್ಟೆ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ತಿನ್ನೋ ಫುಡ್ಡು ಕೂಡ ಕೆಲವೊಂದ್ಸಲ ಇರಲ್ಲ, ಯಾಕಂದ್ರೆ ಹೆಲ್ತ್ ಕಾನ್ಶಿಯಸ್ ಇರುತ್ತೆ. ಆಫ್ಟರ್ ಮೆಚುರಿಟಿ ಅಂತ ಬಂದ್ಮೇಲೆ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ತಗೊತಾ ಇರ್ತಾರೆ. ಮದುವೆ ಮಾಡ್ಕೊಬಂದು ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಕೊಟ್ಟು ಅವ್ರಿಗೆಲ್ಲಾನು ಒಂದು ಇದು ಪಾಲಿಸಿ, ಹೆಲ್ತ್ ಪಾಲಿಸಿ ಎಲ್ಲ ಮಾಡಿಸ್ಕೊಟ್ಟು ಸಾಕೋದಿಕ್ಕೆ ನಮಗೆ ಏನಕ್ಕೆ ಬೇಕು? ಅದನ್ನೇ ಕೇಳಿ, ಅದೇ ದುಡ್ಡು ನಮ್ಮ ತಂದೆ ತಾಯಿನ ನಾವು ಚೆನ್ನಾಗಿ ನೋಡ್ಕೊಬೋದು. ಅದನ್ನೇ ಕೇಳ್ತಿರೋದು. ನನ್ನ ಫ್ರೆಂಡ್ ಅದನ್ನೇ ಕೇಳಿದ್ದು. ಇವಾಗ ನಾನು ನನ್ನ ಪ್ರಾಪರ್ಟಿ ನೋಡಿ, ನನ್ನ ರೆಗ್ಯುಲರ್ ಇನ್ಕಮ್ ನೋಡಿ, ನಾನು ಅವಳು ಒಂದು ಲೈಫ್ ಸ್ಟೈಲ್ ಕೊಡ್ತೀನಿ ಅನ್ನೋ ಕಾರಣಕ್ಕೆ ನನ್ನ ಮದುವೆ ಆಗ್ತಿದ್ದಾಳೆ ಅಂದ್ರೆ, ಅವಳು ನನ್ನ ಗಂಡ ಅಂತ ಮದುವೆ ಆಗ್ತಿಲ್ಲ, ಏನೋ ಒಂದು ಫಿನಾನ್ಷಿಯಲ್ ಬ್ಯಾಕಪ್ ಅಂತ ಮದುವೆ ಆಗ್ತಿದ್ದಾಳೆ. ಸೊ ನಾನು ಅವಳ ಹೆಂಡತಿ ಅಂತ ಯಾಕೆ ಟ್ರೀಟ್ ಮಾಡಲಿ? ನಾನು ಅವಳನ್ನ ಒಂದು ಸ್ಲೇವ್ ಸರ್ವೆಂಟ್ ಥರನೇ ಟ್ರೀಟ್ ಮಾಡ್ತೀನಿ ಅಂತ. ಸೊ ಪೀಪಲ್ ಆರ್ ನಾಟ್ ಗೆಟಿಂಗ್ ಮ್ಯಾರಿಡ್ ಫಾರ್ ದ ರೈಟ್ ರೀಸನ್ಸ್. ಹುಡುಗಿನೂ ಏನೋ ಮೆಟೀರಿಯಲಿಸ್ಟಿಕ್ ನೀಡ್ಸಿಗೆ ಮದುವೆ. ನನ್ಗೆ ಇನ್ನೊಬ್ರು ಯಾರೋ ಹೇಳಿದ್ರು, ನಾನು ಲವ್ ಮಾಡಿ ಮದುವೆ ಆದ್ರೆ ಮೇ ಬಿ ಅಡ್ಜಸ್ಟ್ ಆಗ್ತೀನಿ ಲೈಫಲ್ಲಿ, ಅರೇಂಜ್ ಮ್ಯಾರೇಜ್ ಅಂತ ಬಂದ ಕಾಂಪ್ರಮೈಸ್ ಆಗಲ್ಲ, ಅರೇಂಜ್ ಮ್ಯಾರೇಜ್ ಅಂತ ಬಂದ ನಾನು ದುಡ್ಡು ಆಸ್ತಿ ನೋಡ್ಕೊಂಡೆ ಮದುವೆ ಆಗೋದು ಹುಡುಗಿ ಹೇಳಿದ್ದು. ಸೊ ಆ ಮೈಂಡ್ ಸೆಟ್ ತಪ್ಪಾ ಸರಿನೋ ನನಗೆ ಗೊತ್ತಿಲ್ಲ. ಹುಡುಗರು ಇನ್ನೊಂದು ಅಗ್ರಿಮೆಂಟ್ ಮಾಡ್ಕೋಬೇಕಾಗತ್ತೆ. ಈಗ ಯಾವುದೇ ಕಾರಣಕ್ಕೂ ಡಿವೋರ್ಸ್ ಕೊಡಂಗಿಲ್ಲ, ಯಾವುದೇ ಕಾರಣಕ್ಕೂ ಬೇರೆ ಎಲ್ಲೂ ಹೋಗಂಗಿಲ್ಲ, ನಾವ್ ಹೇಳಿದ್ದೆ ಕೇಳ್ಬೇಕು. ಅದೆಲ್ಲ ಆಯ್ತಲ್ಲ, ರೀಸೆಂಟ್ ಆಗಿ ಯಾರೋ 50 ಪಾಯಿಂಟ್ ಹಾಕ್ಬಿಟ್ಟು ಮದುವೆ ಆದ್ನಲ್ಲ, ಹುಡುಗಿ ಕಳ್ಸಿದ್ನಂತೆ, ಈ ತರ ಏನೋ ಕಂಡೀಷನ್ಸ್ ಕೊಟ್ಬಿಟ್ಟು ಮದುವೆ ಆದ್ನಂತೆ. ಆಮೇಲೆ ಇನ್ನೊಂದು ನನಗೆ ಯಾವಾಗ್ಲೂ ಅನ್ಸೋದು ಏನ್ ಗೊತ್ತಾ, ಈ ಡಿವೋರ್ಸ್ ಆಗೋದ್ರಿಂದ ಹುಡುಗಿ ಕಡೆಗೆ ಆಲಿಮನಿ, ಫಿನಾನ್ಷಿಯಲ್ ಸೆಟಲ್ಮೆಂಟ್ ಏನೋ ಸಿಗೋ ತರ ಇರ್ಲಿಲ್ಲ ಅಂತಿದ್ರೆ ಹುಡುಗಿ ಡಿವೋರ್ಸ್ಗೆ ಅಪ್ಲೈ ಮಾಡ್ತಿರ್ಲಿಲ್ಲ. ಅವಾಗ ಹುಡುಗರು ಜಾಸ್ತಿ ಅಪ್ಲೈ ಮಾಡಿರೋರು. ನನಗೆ ಟೆನ್ಷನ್ ಆಗ್ತಿದೆ, ಟಾರ್ಚರ್ ಆಗ್ತಿದೆ, ಹುಡುಗರು ಅಪ್ಲೈ ಮಾಡ್ತಿದ್ರು. ಇವಾಗ ಡಿವೋರ್ಸ್ ಆದ್ರೆ ಫಿನಾನ್ಷಿಯಲಿ ಹುಡುಗನಿಗೆ ಲಾಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹುಡುಗರು ಅಡ್ಜಸ್ಟ್ ಮಾಡ್ಕೊಂಡು ಒಂದು ರಿಲೇಶನ್ಶಿಪ್ ಇರ್ತಾರೆ. ಹುಡುಗಿ ಬಿಡು, ನಂಗೆ ಡಿವೋರ್ಸ್ ತಗೊಂಡ್ರೆ ಫ್ರೀ ಆಗು ಇರ್ಬೋದು, ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕೆ ಒಂದಷ್ಟು ಜನ ಸುಮ್ಮನೆ ಅಲಿಮನಿಗೋಸ್ಕರ ಇದು ಮಾಡ್ತಿದ್ದಾರೆ. ಸೊ ಮೇ ಬಿ ಡಿವೋರ್ಸ್ ಅನ್ನೋದು ಬರೀ ನಿಮ್ಮ ಎಮೋಷನಲ್ ಅಥವಾ ಮೆಂಟಲ್ ಇಶ್ಯೂಸ್ಗೆ ತಾನೇ ಆಗ್ತಿರೋದು. ಸೊ ಫಿನಾನ್ಷಿಯಲಿ ಏನು ಕಾಂಪನ್ಸೇಷನ್ ಕೊಡಲ್ಲ ಅಂತ ಗೌರ್ಮೆಂಟ್ ಅನ್ನೋದು ರೂಲ್ಸ್ ಮಾಡಿಬಿಟ್ರೆ ಯಾರು ಡಿವೋರ್ಸ್ಗೆ ಅಪ್ಲೈ ಮಾಡಲ್ಲ ಹೆಣ್ಮಕ್ಳು.